ಹಾಗೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ ಕ್ರೆಮ್ಲಿನ್ ಇವತ್ತು ಕ್ಲೋಸ್ ಆಗಿದೆ. ಸೊ ಇವತ್ತು ರಜೆ, ಹಾಲಿಡೇ, ಅಂದರೆ ಓಪನ್ ಮಾಡಲ್ಲ. ಇವತ್ತು ಥರ್ಸ್ಡೇ ದಿನ ಓಪನ್ ಆಗಿರಲ್ವಂತೆ, ಕ್ಲೋಸ್ ಆಗಿರುತ್ತಂತೆ. ಹಲೋ, ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಕ್ಕೆ ಸ್ವಾಗತ. ನಾನೀಗ ಮಾಸ್ಕೋದಲ್ಲಿ ಇದ್ದೀನಿ. ಇಲ್ಲಿ ಟೆಂಪ್ರೇಚರ್ ಬಂದುಬಿಟ್ಟು ಒಂದು -3 to -5 ಇದೆ. ಹಾಗೆ ನೀವು ನೋಡ್ಬೋದು, ನಾನೀಗ ಮೇನ್ ಸ್ಕ್ವೇರ್ಗೆ ಬಂದಿದ್ದೀನಿ. ಮೇನ್ ಸ್ಕ್ವೇರ್ ಅಂದರೆ ಇಲ್ಲಿ ರೆಡ್ ಸ್ಕ್ವೇರ್ ಅಂತ ಹೇಳ್ತಾರೆ. ಮಾಸ್ಕೋ ರೆಡ್ ಸ್ಕ್ವೇರ್ ಇದು ತುಂಬ ಫೇಮಸ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು ಮಾಸ್ಕೋದಲ್ಲಿ. ಹಾಗೆ ನಿಮಗೆ ಇಲ್ಲಿ ಕ್ರೆಮ್ಲಿನ್ ಕೂಡ ನೋಡ್ಬೋದು. ಕ್ರೆಮ್ಲಿನ್ನು ಮತ್ತು ರೆಡ್ ಸ್ಕ್ವೇರು ಅಕ್ಕಪಕ್ಕದಲ್ಲೇ ಇರೋದು, ಅಂದರೆ ತುಂಬ ಜಾಸ್ತಿ ಡಿಸ್ಟೆನ್ಸ್ ಏನಿಲ್ಲ, ಒಂದು 100 ಕಿಲೋಮೀಟ್ರ್ ಅಷ್ಟೇ ಡಿಸ್ಟೆನ್ಸ್ ಇರೋದು. ನೀವು ಈ ಬಿಲ್ಡಿಂಗ್ ನೋಡ್ತಾ ಇರ್ಬೋದು, ಇದು ಬಂದುಬಿಟ್ಟು ಮೇಯ್ನ್ ಮಾಸ್ಕೋ ಸ್ಕ್ವೇರಲ್ಲಿ, ರೆಡ್ ಸ್ಕ್ವೇರಲ್ಲಿ, ಮಾಸ್ಕೋ ರೆಡ್ ಸ್ಕ್ವೇರಲ್ಲಿ ಮೇನ್ ಅಟ್ರಾಕ್ಷನ್ನು. ಹಾಗೆ ನೀವು ಗೂಗಲಲ್ಲಿ ಹೊಡೆದ್ರೆ ಸಾಕು ಮಾಸ್ಕೋ ರೆಡ್ ಸ್ಕ್ವೇರ್ ಅಂತ, ನಿಮಗೆ ಫಸ್ಟ್ ಇದೇ ಚಿತ್ರ ಬರುತ್ತೆ. ಹಾಗೆ ನಾನು ಮಾಸ್ಕೋಗೆ ಬಂದು ಒಂದು ದಿನ ಆಯಿತು. ಹಾಗೆ ನಿನ್ನೆ ನೈಟ್ ಕೂಡ ಇಲ್ಲಿಗೆ ಬಂದಿದ್ದೆ. ನಿಮಗೆ ನೈಟ್ ಹೇಗಿರುತ್ತೆ, ಇಲ್ಲಿ ಡೇಯಲ್ಲಿ ವ್ಯೂಸ್ ಹೇಗಿರುತ್ತೆ, ನೈಟ್ ವ್ಯೂಸ್ ಹೇಗಿರುತ್ತೆ ಅಂತ ತೋರಿಸೋಣ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ನೈಟ್ ಕೂಡ ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ಹಾಕ್ತೀನಿ. ನೈಟ್ ಅಂತೂ ಸೂಪರಾಗಿರುತ್ತೆ, ಕಲರ್ಫುಲ್ ಲೈಟಿಂಗ್ಸ್, ಹಾಗೆ ತುಂಬ ಶಾಪ್ಸ್ ಎಲ್ಲ ಇದೆ. ಅಂದರೆ ಈಗ ನೆಕ್ಸ್ಟು ನ್ಯೂ ಇಯರ್ ಬಂತು, ಇವತ್ತು ಡಿಸೆಂಬರ್ 28. ಸೊ ಇನ್ನೊಂದು 3 ದಿನ ಇದೆ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಇಲ್ಲಿ ರಷ್ಯಾದಲ್ಲಿ ಏನಂದರೆ ಕ್ರಿಸ್ಮಸ್ಗಿಂತ ನ್ಯೂ ಇಯರು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರಂತೆ, ನಾನು ಕೇಳ್ಪಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ
ಹಾಗೆ ನೀವೀಗ ನೋಡ್ತಾ ಇರೋದು ಬಂದು ಕ್ರೆಮ್ಲಿನ್ ಪ್ಯಾಲೇಸ್, ಅಂದರೆ ಇದ್ರದ್ದು ಬೌಂಡ್ರಿ, ಅಂದರೆ ಇದು ಒಂದು ಸೈಡು. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಟವರ್ಸ್ ಇದೆ. ನಮಗೀಗ 3, 4, 5 ಟವರ್ ಮಾತ್ರ ಕಾಣ್ತಾ ಇದೆ. ಅಂದರೆ ಟೋಟಲ್ಲು ಇಲ್ಲಿ 9 ಟವರ್ಗಳಿದೆಯಂತೆ. ಇದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ. ಹಾಗೆ ಇಲ್ಲಿ ಪೊಲೀಸ್ನವರು ಚೆಕ್ ಪಾಯಿಂಟ್ ಹಾಕಿದ್ದಾರೆ, ಅಂದರೆ ಸೆಕ್ಯೂರಿಟಿ, ಅಂದರೆ ಎಲ್ಲರನ್ನೂ ಸ್ಕ್ರೀನ್ ಮಾಡಿ ಬಿಡ್ತಾ ಇದ್ದಾರೆ. ಏನಕ್ಕೋಸ್ಕರ ಅಂದರೆ ಮೇ ಬಿ ಸೆಕ್ಯೂರಿಟಿ ಇಶ್ಯೂಸ್ ಇರ್ಬೋದು. ಸೊ ಹಾಗಾಗಿ ಅಂದರೆ ಇಲ್ಲಿ ಸೆಪ್ರೇಟ್ ಚೆಕ್ ಪಾಯಿಂಟ್ಸ್ ಇದೆ. ಅಂದರೆ ನೀವು ಪ್ಯಾಲೇಸ್ಗೆ ಹೋಗ್ಬೇಕಂದ್ರೆ ಸೆಪ್ರೇಟಾಗಿ ಸೆಕ್ಯೂರಿಟಿ ಇದೆ. ಹಾಗೆ ನಿಮ್ಗಲ್ಲಿ ಕಾಣಿಸ್ತಾ ಇರ್ಬೋದು ಇದೇ ಥರ ಚಿಕ್ಕ ಸೆಕ್ಯೂರಿಟಿ ಪಾಯಿಂಟ್ಸ್ಗಳಿದೆ, ತುಂಬ ಇದೆ. ಅಂದರೆ ಇದು ಅದರಲ್ಲಿ ಒಂದು. ಹಾಗೆ ಇನ್ನೊಂದು ವಿಚಾರ ನಿಮ್ಗೆ ಹೇಳಬೇಕು, ಏನಂದರೆ ನಾನು ಯಾವಾಗ ಕ್ಯಾಮ್ರಾನ ತೆಗೆದ್ಬಿಟ್ಟು ಆಫ್ ಮಾಡಿ ಬ್ಯಾಗ್ ಒಳಗಿರ್ತೀನಿ
ಆವಾಗಲೇ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ನಡೆಯುತ್ತೆ. ಏನಂದರೆ ಇಲ್ಲೊಬ್ಬರು ಬಂದರು ರಷ್ಯನ್ನು ನನ್ನ ಹತ್ರ ಬಂದುಬಿಟ್ಟು ಯಾವ ದೇಶ ಅಂತ ಕೇಳಿದರು. ಸೊ ನಾನು ಇಂಡಿಯಾ ಅಂತ ಹೇಳಿದೆ. ಹಾಗೆ ಅವ್ರು ಹೇಳಿದರು ನಾನು ಎಲ್ಲ ದೇಶದ್ದು ಕಾಯಿನು ಎಲ್ಲ ಕಲೆಕ್ಟ್ ಮಾಡ್ತೀನಿ, ನಿನ್ನ ದೇಶದ ಇಂಡಿಯಾದ ಯಾವುದಾದ್ರೂ ಕಾಯಿನ್ ಇದ್ದರೆ ಕೊಡು ಅಂತ ಹೇಳಿದರು. ಸೊ ನನ್ನ ಹತ್ರ ಕಾಯಿನ್ ಇರಲಿಲ್ಲ. ಹಾಗೆ ನನ್ನ ಹತ್ರ ಒಂದು 20 ರೂಪಾಯಿ ನೋಟ್ ಇತ್ತು, ಅದನ್ನು ಅವರಿಗೆ ಕೊಟ್ಟೆ. ಹಾಗೆ ಅವರು ಅದ್ರ ಬದಲಾಗಿ ನನಗೆ ಒಂದು ಸೋವಿಯತ್ ಕಾಲದ ಒಂದು ನೋಟ್ ಕೊಟ್ಟರು, 10 ರೂಬಲ್ಸ್. ಅದನ್ನು ನಿಮಗೆ ತೋರಿಸ್ತೀನಿ. ಇದು ಬಂದುಬಿಟ್ಟು 10 ರೂಬಲ್ಸ್. ಇದು ಬಂದುಬಿಟ್ಟು ಸೋವಿಯತ್ ಕಾಲದ್ದು. ಸೋವಿಯತ್ ಕಾಲ ಅಂದರೆ ಬಿಫೋರ್ 1980ಇಂದ. ಹಾಗೆ ನಾನು ಅವ್ರ ಹತ್ರ ಕೇಳಿದೆ ಕ್ರೆಮ್ಲಿನ್ ಓಪನ್ ಇದೆಯಾ ಇವತ್ತು ಅಂತ. ಬಟ್ ಅವ್ರು ಏನು ಹೇಳಿದರು ಅಂದರೆ ಇವತ್ತು ಕ್ರೆಮ್ಲಿನ್ ಕ್ಲೋಸ್ ಆಗಿದೆ, ನಾಳೆ ಓಪನ್ ಆಗುತ್ತೆ ಅಂತ ಹೇಳಿದರು. ಬಟ್ ಏನು ಅಂತ ಗೊತ್ತಿಲ್ಲ ನನಗೆ. ಬಟ್ ನೀವೀಗ ನೋಡ್ತಾ ಇರ್ಬೋದು, ಇದೇ ಕ್ರೆಮ್ಲಿನ್ನು ಆ್ಯಕ್ಚುಲ್ ಬಂದು ಕ್ರೆಮ್ಲಿನ್ ಪ್ಯಾಲೇಸು. ನಿಮಗೆ ಒಂದು ಸೈಡ್ ಮೊದಲು ತೋರಿಸ್ತೆ, ಇದು ಇನ್ನೊಂದು ಸೈಡು. ಹಾಗೆ ಅಲ್ಲೆಲ್ಲ ಜನ ಹೋಗ್ತಾ ಇದ್ದಾರೆ, ನೋಡೋಣ ಬನ್ನಿ. ಒಳಗೆ ಹೋಗ್ತೀನಿ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದೇನಾ ಕ್ರೆಮ್ಲಿನ್ ಅಂತಲೂ ನನಗೆ ಡೌಟ್ ಇದೆ. Que pasaba y justo era el cambio de... ಹಾಗೆ ಇನ್ನೊಂದು ಬ್ಯಾಡ್ ನ್ಯೂಸು ಏನಂದರೆ ಕ್ರೆಮ್ಲಿನ್ನು ಇವತ್ತು ಥರ್ಸ್ಡೇ, ಹಾಗಾಗಿ ಕ್ಲೋಸ್ ಆಗಿದೆ. ನಾಳೆ ಓಪನ್ ಆಗುತ್ತಂತೆ. ಆದರೆ ನಾಳೆ ನನಗೆ ಟೈಮ್ ಇರುತ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ ತೋರಿಸೋಕ್ಕೆ. ನನ್ನ ಹತ್ರ ಟೈಮ್ ಇದ್ದರೆ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ಕ್ರೆಮ್ಲಿನ್ನು. ಅಂದರೆ ನೀವು ಕ್ರೆಮ್ಲಿನ್ ಫುಲ್ಲು ನೋಡೋಕ್ಕಾಗಲ್ಲ. ಅಂದರೆ ವಿಸಿಟರ್ಸಿಗೆ ಮಾತ್ರ ಸ್ವಲ್ಪ ಜಾಗ ಮಾತ್ರ ನೀವು ಹೋಗ್ಬೋದು, ಆ್ಯಕ್ಸೆಸ್ ಮಾಡ್ಬೋದು. ಹಾಗೆ ಇಲ್ಲಿ ನೀವು ನೋಡಿದರೆ ಸ್ನೋ ಫಾಲ್ ಆಗ್ತಾ ಇದೆ. ಅಂದರೆ ಇದು ಡ್ರೈ ಸ್ನೋ ಫಾಲು.